ಕರ್ನಾಟಕದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಜ್ವಾಲಾಮುಖಿಯ ರೂಪವನ್ನ ತಾಳಿದೆ. ಈ ನಡುವೆ ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ಹೋರಾಟ ತಮಿಳು ಸಿನಿಮಾಗಳ ಕಡೆ ವಾಲಿದೆ. ಬೆಂಗಳೂರಿನಲ್ಲಿ ತಮಿಳು ಶೋಗಳು ಇದ್ದ ಕಡೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶೋಗಳನ್ನ ನಿಲ್ಲಿಸುವುದರ ಜೊತೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳು ಚಿತ್ರಗಳಿಗೆ ತಟ್ಟಿದ ಪ್ರತಿಭಟನೆಯ ಬಿಸಿ. ಕರ್ನಾಟಕ ಬಂದ್ಗೆ ಬೆಂಬಲ ನೀಡುತ್ತಾ ಚಿತ್ರರಂಗ. ಇಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಮಹತ್ವದ ಸಭೆ. ಮಳೆಯಿಲ್ಲದೆ ಕರ್ನಾಟಕದಲ್ಲಿ ಬರ ಆವರಿಸಿದೆ. ಕುಡಿಯೋ ನೀರಿಗೆ ಸಮಸ್ಯೆಯಾಗದಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಆದೇಶ ಕೊಟ್ಟಿದೆ. ಈ ಆದೇಶಕ್ಕೆ ಕರುನಾಡೆ ಕೆಂಡದಂತಾಗಿದೆ. ಜೊತೆಗೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಇದೀಗ ಕರುನಾಡ ಬಂದ್ ಬೆಂಬಲ ಬಗ್ಗೆ ಇಂದು ನಿರ್ಧರಿಸಲಿದೆ. ಒಂದು ಕಡೆ ಹೋರಾಟಗಾರರು ಕರ್ನಾಟಕ ಬಂದ್ಗೆ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಲ್ಲಿ ತಮಿಳು ಸಿನಿಮಾ ಪ್ರದರ್ಶನಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಾವೇರಿ ಗಲಾಟೆ ಯಾವಾಗಾದರೂ ತಮಿಳು ಸಿನಿಮಾಗಳ ಶೋಗಳು ಕ್ಯಾನ್ಸಲ್ ಆಗ್ತವೆ. ಅದೇ ರೀತಿ ಈಗಲೂ ಎಚ್ಚೆತ್ತಿರುವ ಪೊಲೀಸ್ ಇಲಾಖೆ ತಮಿಳು ಸಿನಿಮಾಗಳ ಶೋಗಳು ಇದ್ದ ಚಿತ್ರಮಂದಿರಗಳಿಗೆ ನೋಟಿಸ್ ನೀಡಿ ತಮಿಳು ಸಿನಿಮಾಗಳ ಶೋಗಳನ್ನು ನಿಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆ ಮೇರೆಗೆ ಜೆಸಿ ರಸ್ತೆಯ ಊರ್ವಶಿ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಸಿಎಂ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರಕ್ಕೆ ಗೇಟ್ ಪಾಸ್ ಕೊಟ್ಟು ಥಿಯೇಟರ್ ಬಳಿ ಇದ್ದ ಜನನಾಯಕನ್ ಚಿತ್ರದ ಪೋಸ್ಟರ್ ಕಟೌಟ್ಗಳ ತೆರವು ಮಾಡಿ ಕನ್ನಡ ಸಿನಿಮಾವನ್ನು ಹಾಕಿದ್ರು. ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ಹೋಗಬಾರದು ಅಂತ ಪೊಲೀಸರು ಬೆಂಗಳೂರಿನ ಬಹುತೇಕ ಚಿತ್ರಮಂದಿರಗಳಿಗೆ ಮುನ್ನೆಚ್ಚರಿಕೆ ನೀಡಿದ್ರು. ಪೂರ್ಣಿಮಾ ಚಿತ್ರಮಂದಿರಕ್ಕೆ ನುಗ್ಗಿ ವಿಜಯ್ ಪೋಸ್ಟರ್ಗಳನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಅಲರ್ಟ್ ಆದಂತ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ವಾಪಸ್ ಕಳಿಸುವುದರ ಜೊತೆಗೆ ತಮಿಳು ಚಿತ್ರ ಜನನಾಯಕನ್ ಪ್ರದರ್ಶನ ರದ್ದು ಮಾಡಿಸಿದ್ರು. ಅತ್ತ ಚಿತ್ರಮಂದಿರಗಳ ಬಳಿ ಕನ್ನಡ ಪರ ಹೋರಾಟಗಾರರು ತಮಿಳು ಚಿತ್ರಗಳ ವಿರುದ್ಧ ಸಿಡಿದು ನಿಂತರೆ, ಇತ್ತ ಫ್ರೀಡಂ ಪಾರ್ಕ್ನಲ್ಲಿ ಹಿರಿಯ ನಟ ಡಿಂಗ್ರಿ ನಾಗರಾಜ್ ನೇತೃತ್ವದಲ್ಲಿ ಪೋಷಕ ಕಲಾವಿದರು ಕಾವೇರಿ ನೀರಿಗಾಗಿ ಪ್ರತಿಭಟನೆ ಮಾಡಿದ್ರು. ಖಾಲಿ ಕೊಡಗಳನ್ನು ಹಿಡಿದು ತಮಿಳುನಾಡಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಆಗಸ್ಟ್ 13ಕ್ಕೆ ಚಿತ್ರರಂಗವು ಬಂದ್ ಆಗುತ್ತಾ? ಇದಲ್ಲದೆ ಕನ್ನಡ ಪರ ಹೋರಾಟಗಾರರು ಆಗಸ್ಟ್ 13ರಂದು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಸಪೋರ್ಟ್ ನೀಡಬೇಕಾ ಬೇಡವಾ ಎಂಬ ವಿಚಾರಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆ ಕರೆದಿದ್ದು, ಇಂದು ಸಭೆಯಲ್ಲಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಜೊತೆ ಕನ್ನಡ ಚಿತ್ರರಂಗವು ಬಂದ್ ಆಗುತ್ತಾ ಕಾದು ನೋಡಬೇಕು.